ಸಚಿವರುಗಳ ಮಧ್ಯೆ ಸಾಕಷ್ಟು ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಬಂದಾಗ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಕಾರಣ ಆಯ್ತು. ಈಗೂ ಆ ತರದ ಆತಂಕ ಇದೆ ಕೆಲವು ಸಚಿವರಿಗೆ. ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ. ನಾವು ಯಾಕೆಂದ್ರೆ ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ, ಇಲ್ಲದ್ರೆ ತಪ್ಪಂದ್ರೆ ಖಂಡಿತ ಹಾಗೆ ಆಗ್ತದೆ. ಈ ಲಿಂಗಾಯತ ಸಚಿವರುಗಳ ಮಧ್ಯೆ ಅಸಮಾಧಾನ ಅಪಸ್ವರ ಇದೆ ಅನ್ನೋ ಮಾತು. ಅದೇ ಹೇಳಿದ್ರಲ್ಲ, ಈಗ ಉದಾಹರಣೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಲ್ಲ, ಮತ್ತೆ ಈಗ ಅವ್ರು ಕೇಳ್ತಾರೆ, ಈಗ ರೆಡ್ಡಿ ಜನಾಂಗ 30,000 ತೋರಿಸಿರೋ ಅಂತ ಹೇಳ್ತಾರೆ. ಅವ್ರು 5-6 ಜಿಲ್ಲೆಯಲ್ಲಿದ್ದಾರೆ. ನಮ್ದು ಎಲ್ಲಿ ಹೋಯ್ತು ಅಂತ ಅವರೇ ಕೇಳ್ತಾರೆ. ಈಗ ಅವ್ರ ಜಾತಿ ಅವರು ನಮ್ ಬರೀ 30,000 ತೋರಿಸಿರಿ ರೆಡ್ಡಿ, ನಾವು ಜಾಸ್ತಿ ಇದ್ದೀವಿ. ಯಲಬುರ್ಗ ಇದ್ದಾರೆ, ರಾಯಚೂರು ಇದ್ದಾರೆ, ಯಾದಗಿರಿ ಇದ್ದಾರೆ, ಸುರ್ಪುರ್, ಶಾಪುರಲ್ಲಿದ್ದಾರೆ. ಅದು ಸಮಸ್ಯೆ ಇದೆ. ಇದಕ್ಕೆಲ್ಲ ಆದ್ರೆ ನಮ್ಮ ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈಗ ಅದನ್ನ ಯಾರು ಮಾಡಿದ್ರೆ ಅವರೇ ಹೇಳ್ಬೇಕಾದ್ರೆ ಉತ್ತರ. ಈಗ ಕ್ಯಾಬಿನೆಟ್ ಅದಕ್ಕೆ ಉತ್ತರ ಸಿಕ್ಕಾಗಲ್ಲ. ಯಾಕಂದ್ರೆ ನಾವು ಟೆಕ್ನಿಕಲಿ ಕೂಡ ಅಲ್ಲ, ನಾವು ಹೆಂಗ್ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅಂತ. ಈಗ ಯಾರ್ಯಾರು ಮಾಡಿದಾರೆ ಮತ್ತೆ ಅದಕ್ಕೆ ಈಗ ಅಬ್ಜೆಕ್ಷನ್ ತಗೊಂಡು ಅವ್ರು ಉತ್ತರ ಕೊಟ್ಟು ಅಂತ ಮತ್ತೆ ಸರಿಪಡಿಸ್ರೆ ಆಗಿ ಇದ್ರಾಗೇನಂತದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಒಕ್ಕಲಿಗ ಮತ್ತು ಲಿಂಗಾಯತ ಸಭಾಗಳು ನಾವು ಪ್ರತ್ಯೇಕ ಗಣತಿ ನಾವು ಮಾಡ್ಕೋತೀವಿ, ಅಂಕಿ ಸಂಖ್ಯೆನ ನಿಖರವಾಗಿ ಹೇಳ್ಕೊಡೋದಕ್ಕೆ ಅಂತ ಈ ಖಾಸಗಿ ಇಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡ್ಬೇಕು ಅದ್ರ ಬಗ್ಗೆ. ಆದ್ರೆ ನಮ್ದು ಇಷ್ಟೇ, ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಸಮಾಜಕ್ಕೆ ಹರ್ಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ. ಸಚಿವರುಗಳ ಮಧ್ಯೆ ಸಾಕಷ್ಟು ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಬಂದಾಗ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಕಾರಣ ಆಯ್ತು. ಈಗೂ ಆ ತರದ ಆತಂಕ ಇದೆ ಕೆಲವು ಸಚಿವರಿಗೆ. ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ. ನಾವು ಯಾಕೆಂದ್ರೆ ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ, ಇಲ್ಲದ್ರೆ ತಪ್ಪಂದ್ರೆ ಖಂಡಿತ ಹಾಗೆ ಆಗ್ತದೆ. ಈ ಲಿಂಗಾಯತ ಸಚಿವರುಗಳ ಮಧ್ಯೆ ಅಸಮಾಧಾನ ಅಪಸ್ವರ ಇದೆ ಅನ್ನೋ ಮಾತು. ಅದೇ ಹೇಳಿದ್ರಲ್ಲ, ಈಗ ಉದಾಹರಣೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಲ್ಲ, ಮತ್ತೆ ಈಗ ಅವ್ರು ಕೇಳ್ತಾರೆ, ಈಗ ರೆಡ್ಡಿ ಜನಾಂಗ 30,000 ತೋರಿಸಿರೋ ಅಂತ ಹೇಳ್ತಾರೆ. ಅವ್ರು 5-6 ಜಿಲ್ಲೆಯಲ್ಲಿದ್ದಾರೆ. ನಮ್ದು ಎಲ್ಲಿ ಹೋಯ್ತು ಅಂತ ಅವರೇ ಕೇಳ್ತಾರೆ. ಈಗ ಅವ್ರ ಜಾತಿ ಅವರು ನಮ್ ಬರೀ 30,000 ತೋರಿಸಿರಿ ರೆಡ್ಡಿ, ನಾವು ಜಾಸ್ತಿ ಇದ್ದೀವಿ. ಯಲಬುರ್ಗ ಇದ್ದಾರೆ, ರಾಯಚೂರು ಇದ್ದಾರೆ, ಯಾದಗಿರಿ ಇದ್ದಾರೆ, ಸುರ್ಪುರ್, ಶಾಪುರಲ್ಲಿದ್ದಾರೆ. ಅದು ಸಮಸ್ಯೆ ಇದೆ. ಇದಕ್ಕೆಲ್ಲ ಆದ್ರೆ ನಮ್ಮ ಮತ್ತೆ ಈಗ ಅದನ್ನ ಯಾರು ಮಾಡಿದ್ರೆ ಅವರೇ ಹೇಳ್ಬೇಕಾದ್ರೆ ಉತ್ತರ. ಈಗ ಕ್ಯಾಬಿನೆಟ್ ಅದಕ್ಕೆ ಉತ್ತರ ಸಿಕ್ಕಾಗಲ್ಲ. ಯಾಕಂದ್ರೆ ನಾವು ಟೆಕ್ನಿಕಲಿ ಕೂಡ ಅಲ್ಲ, ನಾವು ಹೆಂಗ್ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅಂತ. ಈಗ ಯಾರ್ಯಾರು ಮಾಡಿದಾರೆ ಮತ್ತೆ ಅದಕ್ಕೆ ಈಗ ಅಬ್ಜೆಕ್ಷನ್ ತಗೊಂಡು ಅವ್ರು ಉತ್ತರ ಕೊಟ್ಟು ಅಂತ ಮತ್ತೆ ಸರಿಪಡಿಸ್ರೆ ಆಗಿ ಇದ್ರಾಗೇನಂತದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಒಕ್ಕಲಿಗ ಮತ್ತು ಲಿಂಗಾಯತ ಸಭಾಗಳು ನಾವು ಪ್ರತ್ಯೇಕ ಗಣತಿ ನಾವು ಮಾಡ್ಕೋತೀವಿ, ಅಂಕಿ ಸಂಖ್ಯೆನ ನಿಖರವಾಗಿ ಹೇಳ್ಕೊಡೋದಕ್ಕೆ ಅಂತ ಈ ಖಾಸಗಿ ಇಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡ್ಬೇಕು ಅದ್ರ ಬಗ್ಗೆ. ಆದ್ರೆ ನಮ್ದು ಇಷ್ಟೇ, ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಸಮಾಜಕ್ಕೆ ಹರ್ಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ.